ನೀವೇನಾದರೂ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ದರೆ ಈ ವಿಡಿಯೋ ನಿಮಗೋಸ್ಕರ. ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಮೇಕ್ ಎ ಫೌಂಡೇಶನ್ ಫಾರ್ ಯುವರ್ ಗುಡ್ CGPA. ಐನೋ ಎಲ್ಲರೂ ಹೇಳ್ತಾ ಇರ್ತಾರೆ, ನಿಮ್ಮ ಕ್ಲಾಸ್ಮೇಟ್ಸ್ ಆಗಿರ್ಬೋದು ಅಥವಾ ನಿಮ್ಮ ಸೀನಿಯರ್ಸ್ ಆಗಿರ್ಬೋದು, ಅರೆ CGPA ಏನು ಮ್ಯಾಟರ್ ಆಗೋಲ್ಲ, ಅಲ್ಟಿಮೇಟ್ಲಿ ಸ್ಕಿಲ್ಸ್ ಅಷ್ಟೇ ಮ್ಯಾಟರ್ ಆಗೋದು ಅಂತ. ಹೌದು, ಅವ್ರು ಹೇಳ್ತಾ ಇರೋದು ಕರೆಕ್ಟೇ, ಆದರೆ 50% ಅಷ್ಟೇ. CGPA ಮ್ಯಾಟರ್ ಆಗೋಲ್ಲ ಅಂದ ತಕ್ಷಣವೇ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತಲ್ಲ. ಅಟ್ಲೀಸ್ಟ್ 8 or anything above 8 CGPA is considered as decent and good CGPA. ಸೊ ಒನ್ಸ್ ನೀವು ಥರ್ಡ್ ಸೆಮಿಸ್ಟರ್ಗೆ ಎಂಟರ್ ಆದಾಗ, ಅಂದರೆ ನೀವು ಸೆಕೆಂಡ್ ಇಯರ್ ಸ್ಟಾರ್ಟಿಂಗಲ್ಲಿ ನೀವು ಬ್ರಾಂಚ್ ಎಂಟ್ರಿ ಆಗ್ತೀರಲ್ವಾ, ಸೊ ಆವಾಗ ನಿಮ್ಮ ಬ್ರಾಂಚ್ ಸಬ್ಜೆಕ್ಟೇ ನಿಮಗೆ ಕಷ್ಟ ಅನಿಸ್ಬೋದು ಇನಿಷಿಯಲಿ. ಸೊ ಆವಾಗ ಇನ್ ಕೇಸ್ ಏನಾದರೂ CGPA ಡ್ರಾಪ್ ಆದ್ರೂ ಕೂಡ ಫಸ್ಟ್ ಇಯರಲ್ಲಿ ನೀವು ಜಾಸ್ತಿ CGPA ತೆಗೆದಿದ್ರೆ ಅದು ಮೇಂಟೈನ್ ಆಗೋಗುತ್ತೆ. ಜಾಸ್ತಿ ಇನ್ ದ ಸೆನ್ಸ್ 8 and above 8 ಈಸ್ ಕಂಪ್ಲೀಟ್ಲಿ ಓಕೆ. ಸೊ ಹಾಗಾಗಿ ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರಲ್ಲಿ ನಾವು ಏನು ಸಬ್ಜೆಕ್ಟ್ಸ್ನ ಓದ್ತೀವಿ ಅಲ್ವಾ, ಅಂದರೆ ಇವಾಗ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಇದೆಲ್ಲ ನಾವು ಆಲ್ರೆಡಿ PUಲಿ ಓದಿದ್ವಿ ಅಲ್ವಾ. ಆಮೇಲೆ ಸೈಂಟಿಫಿಕ್ ಫೌಂಡೇಶನ್ ಆಫ್ ಹೆಲ್ತು, ಇಂಡಿಯನ್ ಕಾನ್ಸ್ಟಿಟ್ಯೂಷನು, ಸೊ ಈ ಥರ ಜನರಲ್ ಸಬ್ಜೆಕ್ಟ್ಸ್ ಎಲ್ಲ ಸ್ಕೋರ್ ಮಾಡೋದು ತುಂಬಾ ಈಸಿ ಇರುತ್ತೆ ವೆನ್ ಕಂಪೇರ್ ಟು ಯುವರ್ ಥರ್ಡ್ ಸೆಮ್ ಆ್ಯಂಡ್ ಫೋರ್ತ್ ಸೆಮ್ ಸಬ್ಜೆಕ್ಟ್ಸ್. ಸೊ ಹಾಗಾಗಿ ಫಸ್ಟ್ ಮತ್ತು ಸೆಕೆಂಡ್ ಸೆಮ್ಮಲ್ಲೇ ಎಷ್ಟಾಗುತ್ತೆ ಅಷ್ಟು CGPAನ ತೆಗೆಯೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ದಟ್ ಥರ್ಡ್ ಸೆಮಿಸ್ಟರಲ್ಲಿ ಇನ್ ಕೇಸ್ ಸ್ವಲ್ಪ ಡ್ರಾಪ್ ಆದ್ರೂ ಕೂಡ ಓವರ್ ಆಲ್ 8 and above 8 ಇರೋ ಥರ ಮೇಂಟೈನ್ ಆಗುತ್ತೆ. ಥ್ಯಾಂಕ್ ಯು.